ಸಾಕ್ಷಾತ್ ಶಿವನೇ ನೆಲೆಸಿದ ಭೂಮಿ ಎರೆಹಂಚಿನಾಳ ಮರಿಶಾಂತವೀರ ಶ್ರೀಗಳು. ಇಲ್ಲಿನ ಭೂಮಿಯು ನೂರಾರು ಬಿಲ್ವಪತ್ರಿಯ ಮರಗಳಿಂದ ಒಡಗೂಡಿದ್ದು, ಈ ಭೂಮಿಯಲ್ಲಿ ಸಾಕ್ಷಾತ್ ಶಿವನೇ ನೆಲೆಸಿದ ತಾಣದಂತೆ ಎರೆಹಂಚಿನಾಳ ಪ್ರತಿವನ ಗೋಚರಿಸುತ್ತದೆ ಅಂತ ಹೂವಿನ ಹಡಗಲಿ ಮರಿಶಾಂತವೀರ ಸ್ವಾಮೀಜಿಗಳು ಹೇಳಿದರು. ಅವರು ಶ್ರಾವಣ ಕೊನೆಯ ಸೋಮವಾರದಂದು ನಡೆದ ಎರೆಹಂಚಿನಾಳ ಗ್ರಾಮದ ಪತ್ರಿವನ ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಿ ಆಶೀರ್ವಚನವನ್ನ ನೀಡಿದರು. ಈ ಗ್ರಾಮದವರು ಸಾಮರಸ್ಯದಿಂದ ಕೂಡಿ ಇಲ್ಲಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದ್ಭುತ ದೇವಸ್ಥಾನ ನಿರ್ಮಾಣ ಮಾಡಲು ಮುಂದಾಗಿದ್ದು, ಮುಂದಿನ ದಿನಗಳಲ್ಲಿ ಈ ಭಾಗದ ಪುಣ್ಯಕ್ಷೇತ್ರಗಳ ಸಾಲಿಗೆ ಈ ದೇವಸ್ಥಾನವೂ ಕೂಡ ಸೇರಲಿದೆ ಅಂತ ಹಾರೈಸಿದರು. ಈ ಕಾರ್ಯಕ್ರಮಕ್ಕೂ ಮುನ್ನ ಶಿವನ ದೇವಾಲಯದಲ್ಲಿ ವಿಶೇಷ ಅಭಿಷೇಕ ನಂತರದಲ್ಲಿ 101 ಕುಂಭ ಮೇಳ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಜರುಗಿತು. ಈ ಸಂದರ್ಭದಲ್ಲಿ ಸಿದ್ದಯ್ಯ ಹಿರೇಮಠ್, ಈಶಪ್ಪ ಆರ್ಯರ್, ಬಸವರೆಡ್ಡಿ ನಾಗರೆಡ್ಡಿ, ಸುಭಾಸ್ ಮಾದಿನೂರ್, ಶಿವಬಸಪ್ಪ ಮುಂಡರಗಿ, ಮುದ್ದಣ್ಣ ಅಳವಂಡಿ, ಮಲ್ಲಪ್ಪ ಮಡಿವಾಳರ್, ಹೇಮರೆಡ್ಡಿ ಮುಂಡರಗಿ, ಚಂದ್ರಕಾಂತ್ ಆರ್ಯರ್, ಶೇಖಪ್ಪ ಅಸೂಟಿ, ಪ್ರಕಾಶ್ ಕಮತರ್, ಶರಣಪ್ಪ ನಿರತಿ, ಶಂಕರಪ್ಪ ಉಳ್ಳಾಗಟ್ಟಿ, ಶರಣಪ್ಪ ಕಮತರ್ ಸೇರಿದಂತೆ ಗ್ರಾಮದ ಹಿರಿಯರು, ಯುವಕರು, ವಿವಿಧ ಸಂಘಟನೆಯವರು, ಮಹಿಳೆಯರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ಪಂಚಯ್ಯ ಹಿರೇಮಠ್. ತಿಂಗಳದೊಳಗನ ಮಠ ನಿರ್ಮಾಣ ಮಾಡಿರ್ತಕ್ಕಂಥ ಘಟ ಇಲ್ಲಿ ಶಿವಬಸಪ್ಪ ಅನ್ನುವಂಥ ವ್ಯಕ್ತಿ ಇದ್ದಾನೆ. ನಿಜಕ್ಕೂ ಭಾಳ ಆಶ್ಚರ್ಯ. ನಮ್ಮ ಭಾಗದೊಳಗೆ ದೇವಗೊಂಡನಹಳ್ಳಿ ಅಂತದ, ದೇವುಗಳಿಂದ 8 ದಿನದ ಮಠ ಕಟ್ಟ್ಯಾರ ಅಂತ, ನಾವು 1 ದಿನದ ಮಠ ಕಟ್ಟ್ಯಾರ, 2 ದಿನದ ಮಠ ಕಟ್ಟ್ಯಾರ ಅಂತ ಇತಿಹಾಸಗಳದಾವ. ಆದರೆ 8 ದಿನದೊಳಗೆ ಕಟ್ಟಿ RCC ಹಾಕಿ ಜಾತ್ರೆ ಮಾಡಿಬಿಟ್ವಿ ಅದನ್ನು. ಹಾಗಾಗಿ ಅಂಥ ಧೀಮಂತ ವ್ಯಕ್ತಿಗಳು ಇರ್ತಕ್ಕಂಥ ಊರು, ದಾನಿಗಳು ಇರ್ತಕ್ಕಂಥ ಊರು, ಪರೋಪಕಾರಿಗಳಾಗಿ ಇರ್ತಕ್ಕಂಥ ಊರು ಮತ್ತು ನಮ್ಮ ಯುವಕರನ್ನು ಒಳಗೊಂಡಿರ್ತಕ್ಕಂಥ ಗ್ರಾಮ ನಮ್ಮ ಎರೆಹಂಚಿನಾಳ ಗ್ರಾಮ ಅನ್ನುವಂಥದ್ದನ್ನು ಹೇಳಿ, ಇವತ್ತು 1 ಲಕ್ಷಕ್ಕೂ ಮಿಗಿಲಾಗಿ ನಮ್ಮ ಶ್ರೀಯುತರಾಗಿರ್ತಕ್ಕಂಥ ರೆಡ್ಡಪ್ಪನವರು, ಸುರೇಬಾನವರು ಅವರು ಸ್ವಾಮಿಯ ಪಟಾಕ್ಷಿ ಲೀಲಾವನ್ನು, ಧ್ವಜವನ್ನು ಅವ್ರ ಮನೆಗೆ ತೊಗೊಂಡು ಹೋದರು. ಹಾಗೆ ನಮ್ಮ ಶಿವಬಸಪ್ಪನವರು ಹೋದ ವರ್ಷವೂ ತೊಗೊಂಡಾರ, ಈ ವರ್ಷವೂ ಸಹಿತ ಸ್ವಾಮಿಯ ಲೀಲಾವನ್ನು ಬರಮಾಡಿಕೊಂಡ್ರು, ರುದ್ರಾಕ್ಷಿ ಹಾರದ ಲೀಲಾವನ್ನು ಮಾಡಿಕೊಂಡ್ರು. ಹೀಗೆ ಮತ್ತು ಪ್ರಸಾದಕ್ಕೆ ನಾವೆಲ್ಲ ನೋಡಿ ಬಂದ್ವಿ. ಅಲ್ಲಿ ಎಷ್ಟು ಸುವ್ಯವಸ್ಥಿತ ಅಂತಂದರೆ 1 ಇಂಚೂ ಯಾರಿಗೂ ಸಹಿತ ತೊಂದರೆ ಆಗಬಾರ್ದು. ಆ ನಿಟ್ಟಿನೊಳಗೆ ವಿಶೇಷವಾಗಿರ್ತಕ್ಕಂಥ ಖಾದ್ಯ ನಮ್ಮ ಇಟ್ಟಿಗೆ ಒಳಗೆ ಮಾಡಿದ್ರು. ಅದನ್ನು ಭೀಮಮ್ಮನ ಇಟ್ಟಿಗೆ ಒಳಗೆ ಇಲ್ಲರಿ ಭಾಳ ಚಲೋ ಇರ್ತೈತಿ, ಆ ಉದುರು ಸಜ್ಜಕವನ್ನು ಮಾಡಿಬಿಡ್ರಿ ಅನ್ನುವಂಥ ಮಾತು ಹೇಳಿದಾಗ ನಮ್ಮ ಅಪ್ಪಣಿ ಪ್ರಕಾರ ಅದನ್ನು ಎಷ್ಟು ಉಂಡ್ರೂ ಸಹಿತ ಶುಗರ್ನೇ ಅವರು ಇನ್ನೊಂದು ಯಾರಿದ್ರೂ ಸಹಿತ ಸ್ವಲ್ಪ ನೀಡ್ಸ್ಕೊಂತಾರೆ, ಶುಗರ್ ಐತಂತ ಸ್ವಲ್ಪ ನೀಡ್ಸ್ಕೊಂತಾರೆ ಫಸ್ಟಿಗೆ. ಅದು ರುಚಿ, ಬಾಯಿ ರುಚಿಗೆ ತಾಟಗಟ್ಟಲೆ ಉಂಡವ್ರನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು. ಆ ನಿಟ್ಟಿನೊಳಗೆ ವಿಶೇಷವಾಗಿ ಪ್ರಸಾದವನ್ನು ಮಾಡಿದರು. ಒಳ್ಳೆಯ ಅರ್ಥಪೂರ್ಣವಾಗಿರ್ತಕ್ಕಂಥ ಜಾತ್ರೆ ಮಾಡಿದರು. ಶಾಖಾಮಠ, ಕೊಪ್ಪಳದ ಶಾಖಾಮಠ ಮುಂದೊಂದು ದಿನ ಕೊಪ್ಪಳ ಸಂಸ್ಥಾನ ಮಠಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಜಾತ್ರೆಯನ್ನು ಮಾಡುವಂಥ ಶಕ್ತಿ ನಮ್ಮ ಎರೆಹಂಚಿನಾಳ ಭಕ್ತರಲ್ಲಿದೆ, ಮಾಡ್ತಾರೆ, ಸೇವಾ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಠವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಒಂದು ಇತಿಹಾಸ. ಹೆಂಗೆ ಈ ಕೊಪ್ಪಳಜ್ಜೋರು ಈಗ ಹಂಪಿಗೆ ಬಂದವರು ಮತ್ತು ಸುತ್ತಮುತ್ತಲು ಬಂದವರು ಕೊಪ್ಪಳಕ್ಕೆ ಹೋಗ್ಬೇಕು ಕೇಟತ್ತಿದ್ರು, ಅಷ್ಟು ಪ್ರವಾಸಿ ಕೇಂದ್ರ ಆಗಿಬಿಡ್ತು. ದಿನ ಏನಿಲ್ಲ ಅಂದರೂ ಒಂದು 10,000 ಜನ ಪ್ರವಾಸಿಗರು ಇರ್ತಾರೆ. ಹಂಗೆ ಮುಂದೊಂದು ದಿನ ಈ ಗದಗ ಭಾಗದಲ್ಲಿ ಪುಟ್ಟರಾಜ ಗವಾಯಿಗಳ ಆಶ್ರಮ ನೋಡಿಕೊಂಡು, ಅನೇಕ ದೇವಾಲಯಗಳನ್ನು ನೋಡಿಕೊಂಡು, ಲಕ್ಕುಂಡಿ ದೇವಾಲಯ ನೋಡಿಕೊಂಡು ಎಲ್ಲಿಗೆ ಬರಬೇಕು ಭಕ್ತರು ಅಂದರೆ ಎರೆಹಂಚಿನಾಳ ಗ್ರಾಮಕ್ಕೆ ಬಂದು ಆಶೀರ್ವಾದ ತೊಗೊಂಡು ಹೋಗ್ಬೇಕು. ಆ ನಿಟ್ಟಿನೊಳಗೆ ಬೆಳಿಬೇಕು ಅನ್ನುವಂಥದ್ದು. ಯಾಕಂತಂದರೆ ಉಪ್ಪಾರಗಟ್ಟಿ ಅನ್ನುವಂಥ ಗ್ರಾಮ ಇದೆ. ಬಹುಶಃ ಆ ಊರು ಭಾಳ ಸಣ್ಣ ಊರು, 150ರಿಂದ 200 ಮನೆ ಅದಾವ ಅನ್ಸುತ್ತೆ ನನಗೆ. 300 ಭಾಳ ಅಂದ್ರೆ 400 ಮನೆ ಅದಾವ ಅನ್ಸುತ್ತೆ. ಆ ಗ್ರಾಮದೊಳಗೂ ಪ್ರತಿ ವರ್ಷವೂ ಕರೀತಾರೆ ನಮ್ಮನ್ನು. ಏನೇ ಇದ್ದರೂ ಸಹಿತ ನಮ್ಮ ನೇತೃತ್ವದೊಳಗೆ ಇಲ್ಲಿ ಹೆಂಗೆ ನೋಡಿ ಬರ್ಬೇಕು. ಸಣ್ಣ ಊರು, ಯಾರಿಗೂ ಸಹಿತ ಒತ್ತಾಯ ಮಾಡಿ ಪಟ್ಟಿ ಹಾಕಂಗಿಲ್ಲ.
ಆದರೆ ಭಕ್ತಿಯಿಂದ ಕೊಟ್ಟಿರ್ತಕ್ಕಂಥ ದೇವಾಲಯ ಇವತ್ತು ಕಲ್ಲು ಕಂಬಗಳಿಂದ ಮಂಟಪಗಳಿಂದ ಕೂಡಿ ಗೋಪುರನೂ ಸಹಿತ ಕಲ್ಲಿಂದ ಮಾಡಿರ್ತಕ್ಕಂಥ ಕೀರ್ತಿ ಆ ಗ್ರಾಮಕ್ಕೆ ಸಲ್ತೈತಿ, ಉಪ್ಪಾರಗಟ್ಟಿ ಗ್ರಾಮಕ್ಕೆ ಸಲ್ತೈತಿ. ಕೋಳಿ ಇಲ್ಲದ ಊರು, ಕೋಳಿ ಕೂಗದ ಊರು ಯಾವುದಾದ್ರೂ ಇದ್ರೆ ಅದು ಉಪ್ಪಾರಗಟ್ಟಿ. ನಮ್ಮ ಅಜ್ಜವ್ರು ಆಶೀರ್ವಾದ ಮಾಡ್ಯಾರ 15ನೇ ಜಾದ್ರೋಳು, ಇವರ ಕೋಳಿ ಸಾಕ್ಬಿಟ್ರಪ್ಪ ನಿಮ್ಗೆ ಒಳ್ಳೇದಾಗಲ್ಲ ಅಂತಂದು. ಮತ್ತು ಎಲೆಕ್ಷನ್ ನಡೆಯಂಗಿಲ್ಲ, ಅಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯಂಗಿಲ್ಲ, ಅವಿರೋಧವಾಗಿ ಆಯ್ಕೆ ಆಗ್ತದೆ. ಆ ಸ್ಥಿತಿಯನ್ನು ನಮ್ಮ ಭಕ್ತರು ಎರೆಂಚನಾಳದಲ್ಲಿನೂ ಸಹಿತ ಮಾಡಿದ್ದನ್ನು ನಾವು ಗಮನಿಸ್ತೀವಿ. ನಾವು ಈಶಣ್ಣವ್ರ ಜೊತೆ ಒಂದು ಸಲ ಮಾತಾಡಕತ್ತಿದ್ವಿ, ಇಲ್ಲ ಪಂಚಾಯತಿ ಎಲೆಕ್ಷನನ್ನು ಹಿಂಗೆ ಮಾಡಿರ್ತಾರೆ ನೋಡ್ರಿ ಅಲ್ಲಿ ಅಂತಂದ್ವಿ. ಅವರು ಎಲ್ಲರೂ ಕೂಡ್ಕೊಂಡು ಅವಿರೋಧವಾಗಿ ಆಯ್ಕೆ ಮಾಡಿದರು. ಎಷ್ಟು ಪ್ರೇಮ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬದುಕ್ತಾರೆ ಅನ್ನುವಂಥದ್ದನ್ನು ನಾವು ಯಾವ ಗ್ರಾಮ ನೋಡಿ ಕಲಿಬೇಕು ಅಂತಂದರೆ ಉಪ್ಪಾರಗಟ್ಟಿ ಎರೆಂಚನಾಳ ಗ್ರಾಮ ನೋಡಿ ಬದುಕಬೇಕಪ್ಪ ಅನ್ನುವಂಥ ಮಾದರಿ ಈ ಜಾತ್ರಾ ಮಹೋತ್ಸವ ತುಂಬ ಯಶಸ್ವಿಯಾಗಲಿ ಅಂತ ಹಾರೈಸಿ, ನೀವು ಮಾಡುವಂಥ ಕಾರ್ಯಕ್ಕೆ ಗವಿಸಿದ್ದೇಶನ ಆಶೀರ್ವಾದ, ಪತ್ರೇಶ್ವರರ ಆಶೀರ್ವಾದ, ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶಿವಶಾಂತವೀರ ಮಹಾಶಿವಗಳ ಆಶೀರ್ವಾದ, ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ಇರಲಿ ಅನ್ನುವಂಥ ಮಾತನ್ನು ಹೇಳಿ, ಪರಮ ಪೂಜ್ಯ ಶಿವಶಾಂತವೀರ ಮಹಾಸ್ವಾಮಿಗಳು ಯಾವಾಗ ದಯಮಾಡಿಸಿದ್ರು, ಈ ಭಾಗದ ದಯಮಾಡಿಸಿದ್ರೆ ಪಾದ ಹಾಕಿ ಹೋಗ್ಬೇಕು ಅವರು. ಅಷ್ಟು ಈ ಊರಿನ ಮೇಲೆ ಭಾಳ ಅತ್ಯಂತ ಪ್ರೇಮ. ಆ ಪ್ರೇಮದ ನಂಟು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಬಂತು. ಅವರು ಕೃಪಾ ತೋರಿ ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತಾರಂತಂದರೆ ನಿಜಕ್ಕೂ ಸಹಿತ ಭಾಗ್ಯಶಾಲಿಗಳು, ಭಾಗ್ಯವಂತರು ಅಂತಂದರೆ ನಮ್ಮ ಎರೆಂಚನಾಳ ಭಕ್ತರು ಅನ್ನುವಂಥದ್ರಲ್ಲಿ ಸಂಶಯ ಇಲ್ಲ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ನಮ್ಮ ಯುವಕರು ಮತ್ತು ಹಿರಿಯರು, ಗ್ರಾಮದ ಎಲ್ಲರೂ ಸಹಿತ ಕೂಡಿಕೊಂಡು ಆ ನಿರ್ಧಾರ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡದು. ಆ ದೃಷ್ಟಿಯಿಂದ ಬಹುಬೇಗನೆ ಆ ಕನಸು ಪತ್ರೇಶ್ವರ ನಿರ್ಮಾಣವಾಗುವಂಥದ್ದು, ಅಲ್ಲಿ ಶಿಲ್ಪಕಲೆಗಳಿಂದ ಒಳಗೊಂಡಿರ್ತಕ್ಕಂತಿರ್ಬೋದು, ಅಲ್ಲಿ ಏನು ಬೇಕು ಅಲ್ಲಿ ಅಂತ ಹೇಳ್ತಾ ಅದು ಬಹುಬೇಗನೆ ಆಗಲಿ ಅಂತ ಬೇಡ್ಕೊಂಡು ನಿಮಗೆಲ್ಲ ಹಾರೈಸಿ, ಮತ್ತು ಜೊತೆಗೆ ನೀವೆಲ್ಲ ಮುಕ್ತವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಿದಿರಿ, ಭಕ್ತಿಯಿಂದ ಬೇಡ್ಕೊಂಡಿದ್ದೀರಿ. ಮಳೆಯನ್ನು ಕೊಟ್ಟಾನ, ಚಲೋ ಬೆಳೆ ಕೊಟ್ಟಾನ, ಇನ್ನೂ ಸಹಿತ ಜಗತ್ತಿಗೆ ಒಳ್ಳೆಯದು ಮಾಡಲಿ ಅಂತ ಈ ಮೂಲಕ ನೀವೆಲ್ಲ ಪತ್ರೇಶ್ವರನಲ್ಲಿ ಬೇಡ್ಕೊಂಡು ಆತನ ಕೃಪೆಗೆ ಪಾತ್ರ ಆಗ್ರಿ ಅಂತ ಹೇಳ್ತಾ ನಾನು ಮಾತಿ ವಿರಾಮ ಕೊಡ್ತೀನಿ.